ಛಲ ಬೇಕು, ಗುಂಡಿಗೆ ಬೇಕು. ಬರೀ ಛಲ, ಧೈರ್ಯ, ಗುಂಡಿಗೆ ಇದ್ರೆ ಸಾಲದು, ಗುಂಡು ಹೊಡೆಯೋದಕ್ಕೂ ಅರ್ಹತೆ ಇರಬೇಕು. ಅಂತ ಗುಂಡು ಹೊಡೆಯುವಂತ ಏಕೈಕ ಅಧಿಕಾರಿ ಅಂದ್ರೆ ನಮ್ಮ ರಂಗಪ್ಪ ಸಾಹೇಬ್. ಅವರಿಗೆ ಗುಂಡು ಹಾರಿಸೋದು ಕಿಡಿಗೇಡಿಗಳಿಗೆ ಅಂದ್ರೆ ನಾವು ಪಟಾಕಿ ಹೊಡೆದಂಗೆ. ಅಂತಹ ಗಂಡೆದೆಯ ಪೊಲೀಸ್ ಅಧಿಕಾರಿ ನನ್ನ ಇಲಾಖೆಯಲ್ಲಿ ಎಷ್ಟೋ ಅಧಿಕಾರಿಗಳು ನಾನು ಕಂಡಿದ್ದೀನಿ. ಆದ್ರೆ ಹೃದಯದಿಂದ ಅವರ ಕೈ ಕೆಳಗಿನ ಅಧಿಕಾರಿಗಳನ್ನ, ಸಿಬ್ಬಂದಿಗಳನ್ನ ಕುಟುಂಬದವರಂತೆ ನೋಡ್ತಾ ಇರೋ ಅಧಿಕಾರಿಗಳು ಕೆಲವು ಅಧಿಕಾರಿಗಳು ರಂಗಪ್ಪ ಸಾಹೇಬರು. ಆ ಒಂದು ವಿಶ್ವಾಸದಿಂದನೇ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಪಾಪ ಎಷ್ಟೋ ಕೆಲಸಗಳನ್ನ ಬಿಟ್ಟು ಬಂದಿದ್ದಾರೆ. ಮತ್ತೆ ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳಬೇಕಾಗ್ತದೆ. ನಾನು ಈ ಸಂಸ್ಥೆ 2006ರಲ್ಲಿ ಪ್ರಾರಂಭ ಮಾಡಿದ್ದು. 2006ರಿಂದ 7 ವರ್ಷಗಳ ಕಾಲ ನಮ್ಮ ಮೇಲಾಧಿಕಾರಿಗಳಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಯಾರು ಗೊತ್ತಾಗಬಾರ್ದು, ಗೊತ್ತಾದ್ರೆ ನನಗೆ ಎಲ್ಲಿ ಶಿಕ್ಷೆ ಕೊಡ್ತಾರೋ, ಎಲ್ಲಿ ನನಗೆ ತೊಂದರೆ ಕೊಡ್ತಾರೋ ಅಂತೇಳಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ಬೇರೆ ಬೇರೆ ಕಡೆ ಮಾಡ್ತಾ ಇದ್ದೆ. ನಾನು ಈ ಪ್ರದೇಶ ಬಿಟ್ಟು ಬೇರೆ ಬೇರೆ ಕಡೆ ಮಾಡ್ತಾ ಇದ್ದೆ. ನಮ್ಮ ರಂಗಪ್ಪ ಸಾಹೇಬರು ಬಾಣಸ್ವಾಡಿಗೆ ಬಂದ್ಮೇಲೆ, ಇವರ ಮೇಲಾಧಿಕಾರಿಗಳು ಡಾಕ್ಟರ್ ವೇಮಗಲ್ ನಾರಾಯಣ ಸ್ವಾಮಿ ಅವರು ಬಂದ್ಮೇಲೆ, ನನ್ನ ಚಟುವಟಿಕೆ ಗೊತ್ತಾದ್ಮೇಲೆ ನಾರಾಯಣ ಸ್ವಾಮಿ ಸಾಹೇಬರು ಮತ್ತೆ ರಂಗಪ್ಪ ಸಾಹೇಬರು, ಹನುಮಂತಯ್ಯನವರೇ ನೀವು ಬೇರೆ ಎಲ್ಲೆಲ್ಲೋ ಯಾಕೆ ಮಾಡಕ್ ಹೋಗ್ತೀರಾ, ನಮ್ಮ ಪ್ರದೇಶದಲ್ಲೇ ಮಾಡಿ, ನೀವು ದಂಡು ಪ್ರದೇಶದಲ್ಲೇ ಮಾಡಿ, ನಮ್ಮ ಪೊಲೀಸ್ನವರೆಲ್ಲ ನೋಡ್ಲಿ, ಸ್ಥಳೀಯರು ನೋಡ್ಲಿ, ನಾವು ನಿಮ್ ಜೊತೆಯಲ್ಲಿ ನಿಂತ್ಕೊಂಡು ಬರ್ತೀವಿ, ನಿಮ್ಗೆ ಏನ್ ಬೇಕೋ ಸಹಕಾರ ಕೊಡ್ತೀವಿ ಅಂತೇಳಿ ನನ್ನ ಚಟುವಟಿಕೆಯನ್ನ ಬೇರೆ ಪ್ರದೇಶದಿಂದ ದಂಡು ಪ್ರದೇಶಕ್ಕೆ ತಂದಂತ ಏಕೈಕ ಅಧಿಕಾರಿಗಳಲ್ಲಿ ನಾರಾಯಣ ಸ್ವಾಮಿ ಸಾಹೇಬರು ನಂಬರ್ 1 ಮತ್ತೆ ರಂಗಪ್ಪ ಸಾಹೇಬರು 2. ಇಂಥ ಅಧಿಕಾರಿಗಳ ಮುಂದೆ ಇವತ್ತು ಹೆಮ್ಮೆಯಿಂದ ನಾನು ಮಾತಾಡ್ಕೊತಾ ಇದ್ದೀನಿ. 20 ವರ್ಷಗಳ ಕಾಲ ನನ್ನ ಚಟುವಟಿಕೆ ನಡೆದಿದೆ ಅಂತೇಳಿ. ಹಾಗೆ ರಂಗಪ್ಪ ಅವರ ಖ್ಯಾತಿ, ಪ್ರಸಿದ್ಧಿ ಎಷ್ಟಿದೆ ಅಂತಂದ್ರೆ, ನಮ್ಮ ಮತ್ತೊಬ್ಬರು ಪೊಲೀಸ್ ಅಧಿಕಾರಿ ಇದ್ದಾರೆ, ಹೇಮಂತ್ ಕುಮಾರ್ ಅಂತ, ನಿವೃತ್ತ ಪೊಲೀಸ್ ಅಧಿಕಾರಿ. ಆ ಆಮಂತ್ರಣ ಪತ್ರಿಕೆಯಲ್ಲಿ ಟಿ ರಂಗಪ್ಪ ಸಾಹೇಬರು ಬರ್ತಾರೆ ಅಂತ ಕೇಳಿ, ಸರ್ ನಾನು ನೀವು ಏನ್ ಕೆಲಸ ಹೇಳಿದ್ರು ಮಾಡ್ತೀನಿ, ನನಗೆ ರಂಗಪ್ಪ ಸಾಹೇಬರ ಕಡೆಯಿಂದ ಒಂದು ಮೊಮೆಂಟೋ ಕೊಡಿಸ್ಬೇಕು ಸರ್ ಅಂತ ಆಸೆ ಬಿಟ್ಟಿದ್ದಾರೆ ಅವರು. ಅಂದ್ರೆ ರಂಗಪ್ಪ ಅವರ ಖ್ಯಾತಿ ಎಷ್ಟು ಅಂತ ಗೊತ್ತಾಗ್ತದೆ. ಹಾಗಾಗಿ ಹೇಮಂತ್ ಕುಮಾರ್ ಸಾಹೇಬರಿಗೆ ರಂಗಪ್ಪ ಸಾಹೇಬರಿಂದ ಒಂದು ನೆನಪಿನ ಕಾಣಿಕೆಯನ್ನ ಕೊಡಬೇಕು. ಬನ್ನಿ.